ಕ್ರೀಡೆ ಎಂಬುದು ಸಂಘಟಿತ, ಸ್ಪರ್ಧಾತ್ಮಕ ಮತ್ತು ಕುಶಲತೆಯ ಚಟುವಟಿಕೆಯಾಗಿದೆ. ಕ್ರೀಡೆಗೆ ಬದ್ಧತೆ ಮತ್ತು ನ್ಯಾಯದ ಆಟದ ಅಗತ್ಯವಿರುತ್ತದೆ. ಇದರಲ್ಲಿ ವಿಜೇತರನ್ನು ವಸ್ತುನಿಷ್ಠ ಮಾರ್ಗಗಳಿಂದ ನಿರ್ಧರಿಸಬಹುದು ಎಂದು ಡಿಕೆಎಸ್ ಹಿಪ್ಪೋ ಕ್ಯಾಂಪಸ್ ಪ್ರಾಂಶುಪಾಲರಾದ ಅಂತೋಣಿ ಮೇರಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕನಕಪುರ ತಾಲೂಕಿನ ಕೋಡಿಹಳ್ಳಿಯ ಡಿಕೆಎಸ್ ಹಿಪ್ಪೋ ಕ್ಯಾಂಪಸ್ ಶಾಲೆಯಲ್ಲಿ ನಡೆದ ಅಂತರ್ ಪ್ರೌಢಶಾಲಾ ಬಾಲಕರ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಗಳಿಗೆ ಪಾರಿತೋಷಿಕವನ್ನು ನೀಡಿ ಮಾತನಾಡಿದ ಅವರು, ರಾಮನಗರ ಮತ್ತು ಕನಕಪುರ ತಾಲೂಕಿನಿಂದ 25ಕ್ಕೂ ಹೆಚ್ಚು ಶಾಲೆಗಳಿಂದ ಕ್ರೀಡಾ ತಂಡಗಳು ಭಾಗವಹಿಸಿದ್ದು, 10 ಸಿಬಿಎಸ್ ಶಾಲೆಗಳು, 25 ಸ್ಟೇಟ್ ಬೋರ್ಡ್ ಶಾಲೆಗಳು ಭಾಗವಹಿಸಿದ್ದವು. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತದೆ ಎಂದು ತಿಳಿಸಿದರು. ಲರ್ನಿಂಗ್ ಡೈರೆಕ್ಟರ್ ಲೀನಾ ಮಾತನಾಡಿ, ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ, ಕ್ರೀಡೆಯಿಂದ ಕೂಡಿದ ಜೀವನ ಸಿಹಿಯಾದ ಹಾಲುಜೇನು ಇದ್ದಂತೆ. ಆರೋಗ್ಯಕರ ದೇಹ ಮತ್ತು ಮನಸ್ಸಿಗೆ ಕ್ರೀಡೆ ಅತಿಮುಖ್ಯವಾಗಿದ್ದು, ಕ್ರೀಡೆಗಳನ್ನು ಆಡುವುದರಿಂದ ಒಳ್ಳೆಯ ಮನಸ್ಸನ್ನು ಹೊಂದಿಕೊಂಡು ಗುಂಪಿನಲ್ಲಿ ಹೊಂದಾಣಿಕೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಮಾತನಾಡಿದರು. ದೈಹಿಕ ಶಿಕ್ಷಣಾಧಿಕಾರಿಗಳಾದ ಸತೀಶ್ ಮಾತನಾಡಿ, ವಿದ್ಯಾರ್ಥಿಗಳ ಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿ ಬೆಳೆಸುವುದೇ ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಜ್ಞಾನದ ಬೆಳವಣಿಗೆಯ ಜೊತೆಗೆ ಮಾನಸಿಕ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆಯೂ ಅವಶ್ಯಕವಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಥಮ ಸ್ಥಾನವನ್ನು ಸಿಬಿಎಸ್ಇ ಬೋರ್ಡ್ ಶಾಲೆಗಳಲ್ಲಿ ಬಿಡದಿಯ ಟಿಸಿಎಸ್ ಪ್ರೌಢಶಾಲೆ, ದ್ವಿತೀಯ ಸ್ಥಾನವನ್ನು ಡಿಕೆಎಸ್ ಹಿಪ್ಪೋ ಕ್ಯಾಂಪಸ್ ಶಾಲೆ ಕೋಡಿಹಳ್ಳಿ, ಸ್ಟೇಟ್ ಬೋರ್ಡ್ ಶಾಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ರಾಮನಗರದ ನ್ಯೂ ಮಿಲೇನಿಯಂ ಹೈಸ್ಕೂಲ್, ದ್ವಿತೀಯ ಸ್ಥಾನವನ್ನು ಹಾರೋಬಲೆಯ ಆರ್ಸಿ ಪ್ರೌಢಶಾಲೆ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ವಿಜೇತ ತಂಡಗಳಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕನಕಪುರ ತಾಲೂಕು ಅಧ್ಯಕ್ಷ ಎಸ್ವಿ ಗಿರೀಶ್ ಮತ್ತು ಕನಕಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿಸಿ ವೆಂಕಟೇಶ್, ಹಿಪ್ಪೋ ಕ್ಯಾಂಪಸ್ ಶಾಲೆಯ ಲರ್ನಿಂಗ್ ಡೈರೆಕ್ಟರ್ ಲೀನಾ, ಶಾಲೆಯ ಪ್ರಾಂಶುಪಾಲರಾದ ಅಂತೋಣಿ ಮೇರಿ ಕ್ರೀಡೆಯಲ್ಲಿ ವಿಜೇತರಾದ ತಂಡಗಳಿಗೆ ಪಾರಿತೋಷಿಕ ನೀಡಿ ಗೌರವಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಾದ ಮಿಲ್ಕ್ ವಿಶ್ ಮತ್ತು ಭಾನುಪ್ರಿಯ ನಡೆಸಿ ಕೊಟ್ಟರು. ಹಿಂದಿ ಶಿಕ್ಷಕರಾದ ರಾಮಕೃಷ್ಣರವರು ಎಲ್ಲ ಗಣ್ಯರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ದೈಹಿಕ ಶಿಕ್ಷಣಾಧಿಕಾರಿ ಸತೀಶ್, ಶಾಂತಿನಿಕೇತನ ಶಾಲೆಯ ಸಂಸ್ಥಾಪಕರಾದ ಸಂತೋಷ್, ಶಾಲಾ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಪೋಷಕರು, ವಾಹನ ಚಾಲಕರು, ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನನ್ನ ಹೆಸರು ಆಂಥನಿ ಮೇರಿ ಅಂತ. ನಾನು ಸರಿಸುಮಾರು 9 ವರ್ಷಗಳಿಂದ ಈ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಮೊದಲು ಇದೊಂದು ಸ್ಟೇಟ್ ಶಾಲೆಯಾಗಿತ್ತು. ಈಗ 2 ವರ್ಷಗಳಿಂದ CBSE ಶಾಲೆಯಾಗಿದೆ. ಈ CBSE ಶಾಲೆ ಈ ಒಂದು ಕೋಡಿಹಳ್ಳಿ ಹೋಬಳಿಯಲ್ಲಿ ಇದೇ ಒಂದು ಮೊಟ್ಟ ಮೊದಲನೆಯ ಶಾಲೆಯಾಗಿದೆ. ಇದು ಎಲ್ಲರಿಗೂ ಗೊತ್ತಾಗಬೇಕು. ರಾಮನಗರ ಜಿಲ್ಲೆ ಹಾಗೂ ಬಿಡದಿ, ಇಡೀ ರಾಮನಗರ ಜಿಲ್ಲೆಯಲ್ಲೇ ಈ ಒಂದು ಶಾಲೆ ಈ ಹಳ್ಳಿಯಲ್ಲಿ ಕುಗ್ರಾಮದಲ್ಲಿ ಇದೆ. ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಮತ್ತು ಈ ಒಂದು CBSE ಕರಿಕ್ಯುಲಮ್ನ ಪಡ್ಕೊಂಡಂಥ ವಿದ್ಯಾರ್ಥಿಗಳು ಒಂದು ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಳ್ಬೇಕು, ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ ಒಳ್ಳೆ ಜಾಬ್ ಅವ್ರದ್ದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಸೊ ಇದೆಲ್ಲರಿಗೂ ಗೊತ್ತಾಗಲಿ ಅನ್ನತಕ್ಕಂತಹ ನಿಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ವಿ. ಇದು ಸುಮಾರು 15ರಿಂದ 20 ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ನಾವು ಯೋಜನೆಗಳನ್ನು ಹಾಕ್ಕೊಂಡಿದ್ವಿ. ಬಟ್ ಕಾರಣಾಂತರದಿಂದ 2 ಬಾರಿ ನಮಗೆ ಪ್ರಾಬ್ಲಮ್ ಆಯಿತು. ಮೊದಲು ಜಾಸ್ತಿ ಮಳೆ ಬಂತು 2ನೇ ತಾರೀಕು ಮತ್ತು 4ನೇ ತಾರೀಕು. ಆ ಕಾರಣದಿಂದ ಅದನ್ನು ಮುಂದೂಡಲಾಗಿತ್ತು. ಮತ್ತು 11ನೇ ತಾರೀಕು ಹಮ್ಮಿಕೊಂಡ್ವಿ. ಎಲ್ಲರಿಗೂ ವಿಚಾರವನ್ನು ತಿಳಿಸಿದ್ವಿ, ಎಲ್ಲ ಶಾಲೆಯವರೆಗೂ. ಬಟ್ ನಮ್ಮ ಫಾರ್ಮರ್ ಚೀಫ್ ಮಿನಿಸ್ಟರ್ SM ಕೃಷ್ಣರವರ ನಿಧನದ ಕಾರಣ ಅವತ್ತು ನಾವು ಪೋಸ್ಟ್ಪೋನ್ ಮಾಡಬೇಕಾಯಿತು. ಮತ್ತು ಇವತ್ತು ಫೈನಲ್ ಆಗಿ ಇವತ್ತು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡೋದು ಬೇಡ, ಮಳೆ ಬಂದರೂ ಮಳೆಯಲ್ಲಿ ಆಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ದೇವ್ರ ದಯದಿಂದ ತುಂಬ ಚೆನ್ನಾಗಿ ವಾತಾವರಣ ಇದೆ. ಸೊ ಈ ಪ್ರೌಢಶಾಲಾ ಒಂದು ಮಟ್ಟದಲ್ಲಿ ಅಂತರ್ಶಾಲಾ ಕ್ರೀಡೆಯನ್ನು, ವಾಲಿಬಾಲ್ ಟೂರ್ನಮೆಂಟನ್ನು ಹಮ್ಮಿಕೊಂಡ್ವಿ. ಸರಿಸುಮಾರು ಸ್ಟೇಟ್ನಿಂದ 25 ಶಾಲೆಗಳವರು, 10 CBSE ಶಾಲೆಗಳವರು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದರು. ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸಬೇಕು ಅನ್ನೋದೇ ನಮ್ಮ ಗುರಿ. ಎಲ್ಲರೂ ಆಡಬೇಕು, ಆಟದಲ್ಲಿ ಕ್ರೀಡೆಯಲ್ಲಿ ಅವರು ಗೆಲ್ಲಬೇಕು. ಸೋಲು ಗೆಲುವು ಅನ್ನೋದು ಸಾಮಾನ್ಯ, ಬಟ್ ಗೆಲ್ಲೇಬೇಕು ಅನ್ನೋದೇನು ಮುಖ್ಯ ಅಲ್ಲ. ಆದರೆ ಅವ್ರು ಭಾಗವಹಿಸಿ ಈ ಒಂದು ಆಟದಲ್ಲಿ ಅವರು ಹೆಚ್ಚಿನ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ಅವ್ರಿಗೆ ಒಳ್ಳೆಯ ಸರ್ಟಿಫಿಕೇಟ್ಸ್ ಬರೋದಿರಲಿ, ಸಣ್ಣದಾಗಿ ಅವ್ರಿಗೆ ಪ್ರೋತ್ಸಾಹ ಸಿಕ್ಕಿ ಅವ್ರಿಗೆ ಒಳ್ಳೆ ಸ್ಕಾಲರ್ಶಿಪ್ ಸಿಕ್ಕಿ ಮುಂದೆ ಅವ್ರು ಬೆಳೀಲಿ ಅನ್ನತಕ್ಕಂಥ ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲರೂ ತುಂಬ ಒಳ್ಳೆಯ ಒಪಿನಿಯನನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ. ಎಲ್ಲರೂ ಸಂತೃಪ್ತಿಯಿಂದ ಊಟವನ್ನು ಸಹ ಮಾಡಿದ್ರು. ಯಾವುದೇ ತೊಂದರೆ ಅಡಚಣೆಗಳಿಲ್ಲದೆ ಕಾರ್ಯಕ್ರಮ ನಡೀತಾ ಇದೆ. ಸರಿಸುಮಾರು ಈ 35 ಶಾಲೆಗಳಿಂದನೂ ಮತ್ತು ಇನ್ನಿತರ ಶಾಲೆಗಳಿಂದನೂ ವಿದ್ಯಾರ್ಥಿಗಳು, ಗುರುಗಳು ಬಂದಿದ್ದರು. ಅವರು ಸಹ ತುಂಬ ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಸಹ DKS ಹಿಪ್ಪೋ ಕ್ಯಾಂಪಸ್ ಮಕ್ಕಳು ಸಹ ಈ
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರು ಸಹ ರನ್ನರ್ ಅಪ್ ಆಗಿ ವಿಜೇತರಾಗಿದ್ದಾರೆ. ಸೊ ಇದ್ರ ಬಗ್ಗೆ ನನಗೆ ಭಾರಿ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ರಲ್ಲಿ. ಮತ್ತು ಮುಂದೆ ಹೇಳಬೇಕು ಅಂತ ಹೇಳಿದ್ರೆ, ಇದೇ ರೀತಿ ಕಾರ್ಯಕ್ರಮಗಳನ್ನು ಇನ್ನೂ ಮುಂದಕ್ಕೂ ಹಮ್ಮಿಕೊಳ್ತಾ ಇದ್ದೀವಿ. ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ಸೊ ಈ ಒಂದು ಶಾಲೆ, ಈ ಒಂದು ಕುಗ್ರಾಮದಲ್ಲಿ ನಡೆಯುತ್ತಿರ್ತಕ್ಕಂಥ ಈ ಶಾಲೆ ಇನ್ನೂ 100 ವರ್ಷ ಬೆಳೀಲಿ, ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿ, ಎತ್ತರಕ್ಕೆ ಬೆಳೀಲಿ ಅನ್ನತಕ್ಕಂಥ ಆಶಯದೊಂದಿಗೆ ನನ್ನ ಒಂದು ಅನಿಸಿಕೆಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. Good evening all. My name is Leena. I'm the Director of Schools at Hippocampus Learning Centers. This year we wanted to organize an inter-school volleyball championship. And now we have about 26 schools participating. The whole idea of doing this competition is to encourage children to come and make use of the beautiful ground that we have, and to also encourage the spirit of sportsmanship in children. We also know that there's a lot of talent in rural areas. We want to give them a chance and help children feel very encouraged, feel participative, and take a lot of awards when they go back home. Because this is what is lacking. The recognition is lacking in the rural sector, and Hippocampus School has an objective of encouraging children, identifying talent, and awarding them a lot of laurels so that they can have a career in sports. They can also have an additional option of doing well in sports. Thank you everyone. ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.